ಯುದ್ಧದ ಎಫೆಕ್ಟ್ ಭಾರತದಲ್ಲಿ ಈಗ ಪೆಟ್ರೋಲ್ ಬಾಂಬ್ ಬೆಲೆ ಏರಿಕೆ ಮತ್ತೆ ಶುರುವಾಗ್ಬಿಟ್ಟಿದೆ. ಆತಂಕ ಎದುರಾಗಿರುವಂತದ್ದು. ವಾಹನ ಸವಾರರಿಗೆ ಬೆಲೆ ಏರಿಕೆ ಶಾಕ್ ಮೇಲೆ ಶಾಕ್. ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಮತ್ತೆ ಏರಿಕೆ ಆಗಿದೆ. ಪ್ರತಿ ಲೀಟರ್ ಪೆಟ್ರೋಲ್ ದರ 87 ಪೈಸೆ ಹೆಚ್ಚಳ ಆಗಿದೆ. ವಾಹನ ಸವಾರರಿಗೆ ಬೆಲೆ ಏರಿಕೆ ಶಾಕ್ ಮೇಲೆ ಶಾಕ್. ಕಂಗಾಲಾಗ್ಬಿಟ್ಟಿದ್ದಾರೆ. ಈಗ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಮತ್ತೆ ಏರಿಕೆ. ಪ್ರತಿ ಲೀಟರ್ ಪೆಟ್ರೋಲ್ ದರ 87 ಪೈಸೆ ಹೆಚ್ಚಳ ಮಾಡಿದ್ದಾರೆ. ಪ್ರತಿ ಲೀಟರ್ ಡೀಸೆಲ್ ದರ 91 ಪೈಸೆ ಏರಿಕೆ ಆದರೆ ಪರಿಷ್ಕೃತ ಪೆಟ್ರೋಲ್ ಡೀಸೆಲ್ ದರ ತತ್ಕ್ಷಣದಿಂದಲೇ ಜಾರಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಯುದ್ಧದ ಎಫೆಕ್ಟ್ನಿಂದಾಗಿ ಎಷ್ಟರ ಮಟ್ಟಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು. ನಮ್ಮ ಭಾರತದಲ್ಲಿ ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ಸರಿಯಾಗಿ ಕಚ್ಚಾ ತೈಲ ಸರಬರಾಜು ಆಗ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ನಮ್ಮ ಭಾರತದವರು ಎಷ್ಟರ ಮಟ್ಟಿಗೆ ತೊಂದರೆಯನ್ನ ಅನುಭವಿಸ್ತಿದ್ದಾರೆ, ಸಮಸ್ಯೆಗೆ ಒಳಗಾಗ್ಬಿಟ್ಟಿದ್ದಾರೆ. ಇಷ್ಟು ದಿನ ಗ್ಯಾಸ್ ಸಿಗ್ತಾ ಇರಲಿಲ್ಲ. ಆಟೋ ಚಾಲಕರು ಪರದಾಡುವಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ರು. ಗ್ಯಾಸ್ ಬೇಕು ಅಂತಂದ್ರೆ ಮಿನಿಮಮ್ ಏನಿಲ್ಲ ಅಂತಂದ್ರೂ ಕ್ಯೂನಲ್ಲಿ 1 ರಿಂದ 2 ಅವರ್ ವೇಟ್ ಮಾಡಬೇಕಾಗಿತ್ತು. ಆ ರೀತಿಯಾದಂತಹ ಪರಿಸ್ಥಿತಿ ಉಂಟಾಗ್ಬಿಟ್ಟಿತ್ತು. ಈಗ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿಬಿಟ್ಟಿದ್ದಾರೆ. ಮೊನ್ನೆ ಅಷ್ಟೇ ರೀಸೆಂಟ್ಲಿ 3 ರೂಪಾಯಿ ಹೆಚ್ಚಳ ಮಾಡಿಬಿಟ್ರು. ಈಗ ಅದರ ಬೆನ್ನಲ್ಲೇ ಈಗ 87 ಪೈಸೆ ಏರಿಕೆ ಮಾಡಿದಾರಲ್ಲ, ನಿಜಕ್ಕೂ ಇದೇ ರೀತಿಯಾಗಿ ತಿಂಗಳಲ್ಲಿ 3-4 ಸತಿ ಏರಿಕೆ ಮಾಡ್ತಾ ಹೋಗ್ಬಿಟ್ರೆ ನಾವು ಹೆಂಗ್ ಜೀವನ ನಡೆಸೋದು? ಯಾಕಂತಂದ್ರೆ ಇದು ವಾಹನ ಸವಾರರಿಗೆ ಅಷ್ಟೇ ತೊಂದರೆ ಅಲ್ಲ, ಗ್ರಾಹಕರಿಗೂ ಕೂಡ ಸಿಕ್ಕಾಪಟ್ಟೆ ತೊಂದರೆ ಇದು. ಈಗ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಮತ್ತೆ ಏರಿಕೆ ಆಗಿದೆ. ಇದರಿಂದ ಕಸ್ಟಮರ್ಸ್ ಕೂಡ ಹತ್ತೋದಕ್ಕೆ ಹಿಂದೇಟಾಗ್ತಾರೆ. ಯಾಕಂತಂದ್ರೆ ಆಬ್ವಿಯಸ್ಲಿ ಡೀಸೆಲ್ ಪೆಟ್ರೋಲ್ ದರ ಏರಿಕೆ ಆಗಿಬಿಟ್ರೆ ಅವ್ರ ಮೇಲೆ ಹೊರೆ ಬೀಳುತ್ತೆ. ಈ ಫೇರ್ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಅದನ್ನ ನಾವೇ ಕಟ್ಟಬೇಕು ಅಂತ ಹೇಳಿ ಅವ್ರಿಗೆ ಗೊತ್ತಿರಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ 108.05 ರೂಪಾಯಿ ಏರಿಕೆ. ಬೆಂಗಳೂರಿನಲ್ಲಿ ಡೀಸೆಲ್ ದರ 95.99 ರೂಪಾಯಿ ಏರಿಕೆ ಆಗಿದೆ. 99. ಪೆಟ್ರೋಲ್ ಡೀಸೆಲ್ ದರ ಭಾರಿ ಪ್ರಮಾಣದ ಏರಿಕೆ ಆಗಿರುವಂಥದ್ದು. ಪೆಟ್ರೋಲ್ ದರ 93 ಪೈಸೆ, ಡೀಸೆಲ್ ದರ 95 ಪೈಸೆ ಏರಿಕೆ ಆಗಿದೆ. 10 ದಿನದಲ್ಲಿ 3ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ. ನೋಡಿ, ಬೆಂಗಳೂರಿನಲ್ಲಿ ಈ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗ್ತಾನೆ ಇದೆ. ಅಂದ ಹಾಗೆ ಮಾತಾಡ್ತಾ ಇದ್ವಿ ತಿಂಗಳಲ್ಲಿ 3-4 ಬಾರಿ ಅಂತ ಹೇಳಿ. ಈ 10 ದಿನದಲ್ಲಿ ಈಗಾಗಲೇ 3 ಬಾರಿ ಏರಿಕೆ ಆಗ್ಬಿಟ್ಟಿದೆ. ಇದರಿಂದ ನಿಜಕ್ಕೂ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ. ನಾವು ದುಡಿಯೋದೆಲ್ಲ ಬರೀ ಇಲ್ಲೇ ಖರ್ಚು ಮಾಡಿಬಿಟ್ರೆ ನಾವು ಜೀವನ ಹೆಂಗೆ ನಡೆಸೋದು ಅನ್ನುವಂತಹ ಆಲೋಚನೆಯಲ್ಲಿದ್ದಾರೆ. ಇದೇ ರೀತಿ ಆಗ್ತಾ ಹೋಗ್ಬಿಟ್ರೆ ಮುಂದೆ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಉಲ್ಬಣಗೊಳ್ಳುತ್ತೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗುಳಿದಿರುವಂಥದ್ದು. ಸರ್ಕಾರದ ವಿರುದ್ಧವಾಗಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಈಗ ಆಕ್ರೋಶವನ್ನ ಹೊರಹಾಕುವಂತಹ ಪರಿಸ್ಥಿತಿ. ಹೆಂಗ್ ಜೀವನ ನಡೆಸೋದು ನಾವು ಇದೇ ರೀತಿಯಾಗಿ ದರ ಏರಿಕೆ ಆಗಿಬಿಟ್ರೆ? ಯಾಕಂತಂದ್ರೆ ಈಗಾಗಲೇ ಈ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧದ ಭೀತಿ ಒಂದು ಕಡೆ ಆದ್ರೆ ಈ ತೈಲ ಸಿಗ್ತಾ ಇಲ್ಲ ಸರಿಯಾಗಿ. ಇದರಿಂದ ಆಬ್ವಿಯಸ್ಲಿ ದರ ಏರಿಕೆ ಮಾಡಬೇಕಾಗುತ್ತೆ. ಸರಿಯಾಗಿ ತೈಲ ಸಿಕ್ಕಿದ್ರೆ ನಾವು ಯಾಕೆ ಏರಿಕೆ ಮಾಡ್ತೀವಿ ಅನ್ನುವಂತಹ ವಾದ ಕೇಂದ್ರ ಸರ್ಕಾರದ್ದು. ಆದರೆ ಜನರು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ನಾವು ಬಡಬಗ್ರಿ ಇರ್ತೀವಿ, ಅದು ಬಿಟ್ಬಿಟ್ಟು ಬರೀ ಇದಕ್ಕೆ ಖರ್ಚು ಮಾಡ್ಕೊಳ್ತಾ ಹೋಗ್ಬಿಟ್ರೆ ಮುಂದೆ ಯಾವ ರೀತಿ ನಾವು ಜೀವನವನ್ನ ನಡೆಸೋದು ಅಂತ ಹೇಳಿ. ಅದು 10 ದಿನದಲ್ಲಿ 3 ಬಾರಿ ಏರಿಕೆ ಆಗುತ್ತಂತಂದ್ರೆ ತಿಂಗಳಿಗೆ 6 ಬಾರಿ ಆಗುತ್ತೆ ಹಾಗಾದ್ರೆ. ಪರಿಷ್ಕೃತ ಪೆಟ್ರೋಲ್ ಮತ್ತು ಡೀಸೆಲ್ ದರ ತತ್ಕ್ಷಣದಿಂದಲೇ ಜಾರಿ ಆಗಬೇಕು ಅನ್ನುವಂಥ ನಿರ್ಧಾರವನ್ನ ಮಾಡಿದ್ದಾರೆ. ನೋಡಿ, 10 ದಿನದಲ್ಲಿ 3 ಬಾರಿ ಏರಿಕೆ ಮಾಡಿರುವಂಥದ್ದು. ಇದರಿಂದ ನಿಜಕ್ಕೂ ವಾಹನ ಸವಾರರು ಕಂಗಾಲಾಗ್ಬಿಟ್ಟಿದ್ದಾರೆ. ಮುಂದೆ ಯಾವ ರೀತಿ ಪರಿಸ್ಥಿತಿ
ಮಿತಿ ಮೀರುತ್ತೋ ಕೈ ಮೀರಿ ಹೋಗುತ್ತೋ, ಯಾಕಂತಂದರೆ ಹತ್ತು ದಿನದಲ್ಲಿ ಈ ರೀತಿಯಾಗಿ ಆಗಿಬಿಟ್ರೆ ಸಾಕಷ್ಟು ಕಷ್ಟ ಆಗುತ್ತೆ ಅನ್ನುವಂತಹ ಯೋಚನೆ ಮಾಡ್ತಿದ್ದಾರೆ. ನಿಜಕ್ಕೂ ಇದು ದೊಡ್ಡ ಮಟ್ಟದಲ್ಲಿ ಸಂಚಲನ ಕ್ರಿಯೇಟ್ ಮಾಡ್ತಾ ಇರುವಂಥದ್ದು. ಇದಕ್ಕೆ ಯಾವ ರೀತಿ ಸರ್ಕಾರ, ಕೇಂದ್ರ ಸರ್ಕಾರ ಆಗಲಿ ತೆರೆ ಎಳೆಯುತ್ತೆ, ಈ ಒಂದು ಪರಿಸ್ಥಿತಿಯನ್ನು ಆದಷ್ಟು ಬೇಗ ನಿಯಂತ್ರಣ ತರುವಲ್ಲಿ ಯಶಸ್ವಿ ಆಗುತ್ತೆ, ಕಡಿಮೆ ಮಾಡುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಯಾಕಂತಂದರೆ ಈ ಪೆಟ್ರೋಲ್ ಡೀಸೆಲ್ ಅಷ್ಟೇ ಅಲ್ಲ ನೋಡಿ, ಈ ಚಿನ್ನದಲ್ಲಾಗಿರ್ಬೋದು, ಈ ಗ್ಯಾಸ್ ಬೆಲೆ ಏರಿಕೆ ಆಗಿರ್ಬೋದು, ಇಷ್ಟು ದಿನ ಜನರು ಎಷ್ಟರ ಮಟ್ಟಿಗೆ ಕಂಗಾಲಾಗ್ಬಿಟ್ಟಿದ್ರು ಅಂತಂದರೆ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ಬಿಟ್ಟಿದ್ದಾರೆ. ಸೊ ಮುಂದೆ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿಚಂದ್ರ, ನಾವು ಗಮನಿಸಿದಾಗೆಯೇ 10 ದಿನದಲ್ಲಿ 3 ಬಾರಿ ಏರಿಕೆ ಆಗುತ್ತಂತಂದ್ರೆ ನಿಜಕ್ಕೂ ಇದು ಜನರ ಮೇಲೆ ಹೊರೆ ಅಲ್ವಾ ರವಿಚಂದ್ರ? ಹೌದು ದೀಪ, ಇದು ನಿಜಕ್ಕೂ ದೊಡ್ಡ ಪರಿಣಾಮ ಅಂತ ಹೇಳ್ಬೋದು. ಏನಂದ್ರೆ ಯುದ್ಧದ ಪರಿಣಾಮ ಇದೀಗ ಭಾರತ ಜನರ ಜೇಬಿನ ಮೇಲೂ ನೇರವಾಗಿ ಕತ್ರಿ ಬೀಳ್ತದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯ ಮತ್ತೆ ಭಾರಿ ಏರಿಕೆ ಕಂಡು ಏನು ವಾಹನ ಸವಾರರಿಗೆ ದೊಡ್ಡ ಸ್ಟಾಕ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿ ಲೀಟರ್ ದರದಲ್ಲಿ 87 ರೂಪಾಯಿಂದ 97 ರೂಪಾಯಿ ಏರಿಕೆ ಆಗ್ತಿತ್ತು. ಈಗ ಡೀಸೆಲ್ ದರದಲ್ಲಿ 91ರಿಂದ 95 ರೂಪಾಯಿ ಹೆಚ್ಚಳ ಆಗಿದೆ. ದೊಡ್ಡ ಪರಿಣಾಮ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪರಿಷ್ಕೃತವಾಗಿ ದರಗಳು ತಕ್ಷಣದಿಂದಲೇ ಜಾರಿಗೆ ಬಂದಿದ್ದೇವೆ. ಹೀಗಾಗಿ ರಾಜಧಾನಿ ಬೆಂಗಳೂರಲ್ಲಿ ಇದೀಗ ಪೆಟ್ರೋಲ್ ದರ ಲೀಟರ್ಗೆ 108 ರೂಪಾಯಿಯಿಂದ 5 ಪೈಸಾ ತಲುಪಿದ್ರೆ, ಡೀಸೆಲ್ 95 ರೂಪಾಯಿಂದ 99 ಪೈಸೆಗೆ ಏರಿಕೆ ಆಗಿದ್ದು, ಇನ್ನು ಆಟೋ ಸವಾರಿಗೆ ಏನು ತುಂಬಾ ದೊಡ್ಡ ಹೊಡಿತ ಅಂತ ಹೇಳ್ಬೋದು ಬೈಕ್ ಸವಾರರಿಗೆ. ಯಾಕಂದ್ರೆ 8 ಮೇಲೆ 8 ಬೀಳ್ತಾ ಇದ್ರೆ ಸಾಮಾನ್ಯ ಜನರಿಗೆ ತುಂಬಾ ಕಷ್ಟ ಆಗ್ತಿದೆ ದೀಪ. ಯಾಕಂದ್ರೆ ಬೆಲೆ ಏರಿಕೆ 1-2 ರೂಪಾಯಿ ವರ್ಷದಲ್ಲಿ ಹೇಳ್ತಾ ಇದ್ರೆ, ಇದೀಗ 10 ದಿನದಲ್ಲಿ ಪ್ರತಿ ಸಲ ಏರಿಕೆ ಆಗ್ತಿದ್ರೆ ಸಾಕಷ್ಟು ಜನಕ್ಕೆ ತೊಂದರೆ ಆಗ್ತಿದೆ. ಹಾಗಾಗಿ ಏನಿದೆ ಗಮನಾರ್ಹ ಅಂಶ ಏನಂದ್ರೆ, ಕಳೆದ 10 ದಿನಗಳಲ್ಲಿ 3ನೇ ಬಾರಿ ದೊಡ್ಡದಾಗಿ ಏರಿಕೆ ಆಗ್ತಾ ಇರೋದ್ರಿಂದ ಯುದ್ಧದ ತೀವ್ರ ಹೆಚ್ಚಾಗಿರೋ ಹಿನ್ನೆಲೆ ಕಚ್ಚಾ ತೈಲ ಬೆಲೆ ಕೂಡ ಏರಿಕೆ ಆಗಿದ್ದು, ಅದರ ನೇರ ಪರಿಣಾಮ ಏನು ದೇಶೀಯ ಮಾರುಕಟ್ಟೆ ಮೇಲೂ ಕೂಡ ಕಾಣಿಸ್ತಿದೆ. ಈಗ ಇಂಧನ ದರಕ್ಕೆ ಏರಿಕೆಯಿಂದ ಸಾರ್ವಜನಿಕರು, ವಾಹನ ಮತ್ತು ಸಾರಿಗೆ ಕ್ಷೇತ್ರದ ಆತಂಕ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ದೀಪ. ರವಿಚಂದ್ರ, ನಾವು ಗಮನಿಸಿದಾಗೆ ಇಷ್ಟು ದಿನ ಈ ಗ್ಯಾಸ್ ಬೆಲೆಯಲ್ಲಿ ಏರಿಕೆ ಆಗ್ತಾ ಇತ್ತು, ಗ್ಯಾಸ್ ಸಿಗ್ತಾ ಇರಲಿಲ್ಲ. ಈಗ ನೋಡಿದ್ರೆ ಏಕಾಏಕಿಯಾಗಿ ಪೆಟ್ರೋಲ್ ಡೀಸೆಲ್ ದರ ಈ ರೀತಿಯಾಗಿ ಏರಿಕೆ ಮಾಡ್ಕೊಳ್ತಾ ಹೋಗ್ಬಿಟ್ರೆ ಒಂದು ಕಡೆ ಈ ವಾಹನ ಸವಾರರಿಗಷ್ಟೇ ತೊಂದರೆ ಅಲ್ಲ, ಇದು ಯಾರು ಗಾಡಿಯಲ್ಲಿ ಅಂದ್ರೆ ಈಗ ಆಟೋದಲ್ಲಿ ಆಗಿರ್ಬೋದು, ಈ ಕ್ಯಾಬ್ ನಲ್ಲಿ ಆಗಿರ್ಬೋದು, ಯಾರೆಲ್ಲ ದಿನ ಪ್ರಯಾಣ ಮಾಡ್ತಾರೆ ಅವ್ರಿಗೂ ಕೂಡ ಇದು ಹೊರೆ ಅಂತ ಹೇಳ್ಬೋದಲ್ವಾ ರವಿಚಂದ್ರ? ಹೌದು ದೀಪ, ನಿಜ. ಏನಂದ್ರೆ ದಿನನಿತ್ಯ ಸಂಚರಿಸಲು ಮತ್ತೆ ಏನು ಬೈಕ್ ಸವಾರಿಗೆ ದೊಡ್ಡ ಹೊಡೆತನ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿದಿನ 1 ಲೀಟರ್ 2 ಲೀಟರ್ ಅಂತ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಇದೀಗ 2-3 ರೂಪಾಯಿ ಹೆಚ್ಚು ಆದಂತೆ ಇಲ್ಲ, ಅವ್ರ ಜೇಬಿಗೆ ದೊಡ್ಡ ಕತ್ರಿನ ಬೀಳ್ತದೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿನಿತ್ಯ ರೇಟ್ ಜಾಸ್ತಿ ಆದ್ರೆ ಜನಸಾಮಾನ್ಯರಿಗೆ ಜೀವನ ಮಾಡಲು ಕಷ್ಟ. ಈ ಕಡೆ ಒಂದ್ ಕಡೆ CNG LPG ಗ್ಯಾಸ್ ಸಿಗದೆ ಆಟೋ ಸವಾರರು ತುಂಬಾ ಕಷ್ಟಪಟ್ಟು ಇದೀಗ ಅದ್ರ ಮೇಲೆ ಅವ್ರಿಗೂ ಕೂಡ ಹೊಡೆತ ಬೀಳ್ತಿದೆ. ಹಾಗಾಗಿ ಬೈಕ್ ಸವಾರಿಗೆ ಬೀಳ್ತಾ ಇದೆ ಮೇಲಿಂದ ಮೇಲೆ. ಹೀಗಾಗಿ ಜನಸಾಮಾನ್ಯರಿಗಂತೂ ಹೊಡೆತನ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿನಿತ್ಯ ದುಡ್ಕೊಂಡ್ ತಿನ್ನುವಂತ ಜನಗಳಿಗೆ ಈಗ ಲೀಟರ್ಗೆ 2-3 ರೂಪಾಯಿ ಜಾಸ್ತಿ ಆದ್ರೆ ಅವರು ಜೀವನ ಮಾಡೋದಾದ್ರು ಹೇಗೆ, ಪೆಟ್ರೋಲ್ ಹಾಕ್ಕೊಂಡು ಹೋಗಿ ದುಡಿಮೆ ಮಾಡೋದಾದ್ರು ಹೆಂಗೆ, ದುಡಿದಿರೋ ದುಡ್ಡೆಲ್ಲ ಪೆಟ್ರೋಲ್ ಡೀಸೆಲ್ ಅಂತ ಹೋದ್ರೆ ಅವ್ರು ಜೀವನ ಮಾಡೋದಾದ್ರು ಹೇಗಂತ ದೊಡ್ಡ ಪ್ರಶ್ನೆ ಕಾಣ್ತಿದೆ ದೀಪ. ರವಿಚಂದ್ರ ಚೌಡಕೆರೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ನೋಡಿ, ಈಗಾಗಲೇ ದುಬಾರಿ ಆಗಿಬಿಟ್ಟಿದೆ ಪೆಟ್ರೋಲ್ ಡೀಸೆಲ್ ದರ. ನಿಜಕ್ಕೂ ಸಂಕಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ ವಾಹನ ಸವಾರರು. ಈ ರೀತಿಯಾಗಿ ಏರಿಕೆ ಮಾಡ್ಕೊಳ್ತಾ ಹೋಗ್ಬಿಟ್ರೆ ಮುಂದೆ ನಮ್ಮ ಜೀವನ ಹೇಗೆ, ನಾವು ಜೀವನ ಹೇಗೆ ಸಾಗಿಸೋದು? 10 ದಿನದಲ್ಲಿ 3 ಬಾರಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುತ್ತಂತಂದ್ರೆ ಈ ತಿಂಗಳಲ್ಲಿ 6 ಬಾರಿ ಆಗುತ್ತಾ ಅನ್ನುವಂತಹ ಒಂದು ಭಯ ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಕಾಡ್ತಾ ಇರುವಂಥದ್ದು. ಇದೇ ರೀತಿ ಆಗ್ತಾ ಹೋಗ್ಬಿಟ್ರೆ, ಯಾಕಂತಂದ್ರೆ ಈ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಎಷ್ಟರ ಮಟ್ಟಿಗೆ ತೀವ್ರಗೊಂಡಿದೆ ಅಂತಂದ್ರೆ ಅಲ್ಲಾಗ್ತಾ ಇರುವಂತಹ ಯುದ್ಧದ ಪರಿಣಾಮದಿಂದಾಗಿ ನಮ್ಮ ಭಾರತದಲ್ಲಿರುವಂತಹ ಜನರು ಎಷ್ಟರ ಮಟ್ಟಿಗೆ ಸಂಕಷ್ಟವನ್ನು ಅನುಭವಿಸ್ತಿದ್ದಾರೆ ಅಂತಂದ್ರೆ ಹೇಳತೀರದಾಗ್ಬಿಟ್ಟಿದೆ. ಸೊ ವಾಹನ ಸವಾರರಿಗೆ ನಿಜಕ್ಕೂ ಇದು ಬಿಗ್ ಶಾಕ್. ಮೇಲಿಂದ ಮೇಲೆ ಹೊಡೆತ ಬೀಳ್ತಾ ಇದೆ. ಒಂದು ಕಡೆ ಹಿಂದೆ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ರು. ಸರ್ಕಾರದವರು ಪತ್ರ ಬರೀತಾರೆ ಕೇಂದ್ರ ಸರ್ಕಾರಕ್ಕೆ, ಆದಷ್ಟು ಬೇಗ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅನ್ನುವಂತಹ ಒಂದು ಸಂದೇಶವನ್ನ ಕೂಡ ರವಾನೆ ಮಾಡ್ತಾರೆ. ಅದೇ ರೀತಿಯಾಗಿ ಈಗ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ಬಿಟ್ಟಿದೆ. ಮತ್ತೆ ಎಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾರೆ ಸಾರ್ವಜನಿಕರು ಅನ್ನೋದೇ ಈಗ ದೊಡ್ಡ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಇದೇ ರೀತಿಯಾಗಿ ಏರಿಕೆ ಆಗ್ತಾ ಹೋಗ್ಬಿಟ್ರೆ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಪೆಟ್ರೋಲ್ ಡೀಸೆಲ್ ಅದಕ್ಕೆ ಬಡಿಬೇಕಾಗತ್ತೆ, ನಾವೆಲ್ಲ ದುಡಿದಿದ್ದು ಅಂತ ಹೇಳಿ ಈಗ ಜನರು ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ.
ಎಸ್ ನೋಡಿ, ಈಗಾಗಲೇ ನಮ್ಮ ಭಾರತದಲ್ಲಿ ಎಷ್ಟರ ಮಟ್ಟಿಗೆ ಸಂಕಷ್ಟ ಮನೆ ಮಾಡಿದೆ ಅಂತ ಹೇಳಿ ಈಗಾಗಲೇ ಪ್ರತಿ ಲೀಟರ್ ಪೆಟ್ರೋಲ್ ದರ 87 ಪೈಸೆ ಹೆಚ್ಚಳ ಆಗಿದೆ. ಪ್ರತಿ ಲೀಟರ್ ಡೀಸೆಲ್ ದರ 91 ಪೈಸೆ ಏರಿಕೆ ಆಗಿರುವಂಥದ್ದು. ಜನರು ಕಂಗಾಲಾಗ್ಬಿಟ್ಟಿದ್ದಾರೆ. ಏನಪ್ಪಾ